ಊಟ ಮುಗಿಸಿ ವೇದಾನ ನೋಡಲು ಬಂದ ಅಶ್ವಿನಿ, ಸವಿತಾ, ದೇವರಾಜ್ರವರಿಗೆ ವೇದಾಳ ಕೊನೆ ಮಾತು ಕೇಳಿ ಆಘಾತವಾಗಿತ್ತು. ಅಶ್ವಿನಿ ಅವರಿಗೆ ಮಗಳ ಮದುವೆ ಮಾಡಿ ತಪ್ಪು ಮಾಡಿದೆ ಎನಿಸ್ತಿತ್ತು. ಸವಿತಾರಿಗೆ ಮುದ್ದಿನ ಮಗ ಇಷ್ಟೊಂದು ಭಾವರಹಿತನಾಗಲು ಕಾರಣ ತಿಳಿಯಲಿಲ್ಲ. ವೇದ ಎಂದರು ಸವಿತಾ ನೋವಿನಿಂದ. ಅವರ ಧ್ವನಿಗೆ ಬಾಗಿಲೆಡೆ ತಿರುಗಿದ ವೇದ ಕರಣ್ಣಿಗೆ ಅಚ್ಚರಿಯಾಗಿತ್ತು. ಅವರು ತೋರ್ಪಡಿಸದೆ, ಮಮ್ಮಿ ಊಟ ಆಯ್ತಾ, ಬನ್ನಿ ಒಳಗೆ ಎಂದನು ಕರಣ್. ವೇದ, ನೀನು ಹೇಳಿದ್ದು ನಿಜ ಏನೇ? ಅಂದರೆ ಮಗು ಬಗ್ಗೆ ನೀವಿಬ್ಬರು ಬೇಕು ಅಂತಲೇ ವಿಷಯ ಮುಚ್ಚಿಟ್ರಾ? ನಿಮಗೆ ಮಗು ಬೇಡ ಅಂತ ಹೀಗೆ ಮಾಡಿದ್ರಾ ಎಂದರು ಸವಿತಾ, ಮಗನ ಮಾತಿನ ಕಡೆ ಗಮನ ನೀಡದೆ. ಮಮ್ಮಿ, ಅವಳೇನು ಮಗು ಇಲ್ಲ ಅನ್ನುವ ಟೆನ್ಷನ್ನಲ್ಲಿ ಏನೇನೋ ಮಾತನಾಡ್ತಿದ್ದಾಳೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಎಂದ ಕರಣ್ ಆದಷ್ಟು ವಿಷಯ ಮುಚ್ಚಿಡಲು. ನೀನು ಬಾಯಿ ಮುಚ್ಚು. ಮೊದಲು ನಿನ್ನಿಂದ ಇದೆಲ್ಲ ಆಗ್ತಾ ಇರೋದು. ನೀನು ಸರಿಯಾಗಿ ಇರದೆ ಈಗ ಅವಳಿಗೆ ಹೇಳ್ತಿದ್ಯಾ? ಯಾಕೋ ನೀನು ಹೀಗಾದೆ? ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಬೆಳೆಸಿದ್ರೆ ನೀನು ಈ ರೀತಿ ಕಲ್ಲು ಮನಸ್ಸಿನವನು ಆಗ್ತೀಯಾ ಅಂತ ಗೊತ್ತಿರಲಿಲ್ಲ ಕಣೋ. ಆ ಮಗು ಏನು ಮಾಡಿತ್ತು ನಿಂಗೆ ಎಂದು ಸವಿತಾರವರಿಗೆ ಮೊಮ್ಮಗು ಇಲ್ಲ ಎಂಬುದೇ ಚಿಂತೆಯಾಗಿತ್ತು. ಮಮ್ಮಿ, ನಾನು ಬೇಕು ಅಂತ ಮಾಡಲಿಲ್ಲ. ನೀನು ಎಲ್ಲದಕ್ಕೂ ನನ್ನ ಹೊಣೆ ಮಾಡಬೇಡ. ನಮಗಿನ್ನೂ ಚಿಕ್ಕ ವಯಸ್ಸು. ಮಗು ಬೇಡ ಅಂತ ಇಬ್ಬರು ನಿರ್ಧಾರ ಮಾಡಿ ಅಬೋಷನ್ ಮಾಡಿಸೋಕ್ಕೆ ನೋಡಿದ್ವಿ, ನಿಜ. ಆಮೇಲೆ ವೇದ ಬೇಡ ಮಗು ಬೇಕು ಅಂತಿದ್ಲು. ಆ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗಿದ್ದು ನಿಜ. ನಾನು ಕೋಪದಲ್ಲಿ ಹೊಡೆದೆ. ಆದರೆ ಮಗು ಸಾಯಲಿ ಅನ್ನೋ ಉದ್ದೇಶದಿಂದ ಅಲ್ಲ. ಅಬೋಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದ ಕರಣ್ ಶಿಸ್ತಿನ ವ್ಯಕ್ತಿ ಸುಳ್ಳಾಡುವವನಲ್ಲ. ಬೇರೆ ಕಡೆ ಹೆಣ್ಣು ಕೊಟ್ಟು ಬೇರೆ ಕಡೆಯಿಂದ ಹೆಣ್ಣು ತರುವುದು ಬೇಡ ಅಂತ, ನಮ್ಮ ಮಕ್ಕಳು ನಮ್ಮ ಜೊತೆನೇ ಇರಲಿ ಅಂತ ನಿಮಗೆ ಮದುವೆ ಮಾಡಿದರೆ ನೀವಿಬ್ಬರು ಹಿರಿಯರು ಅಂತ ನಾವಿರುವುದೇ ಮರೆತು ನೀವೇ ನಿಮಗೆ ಬೇಕಾದಾಗೆ ನಿರ್ಧಾರ ಮಾಡಿದ್ದೀರಾ. ನಿಮಗೆ ನಾವೇನು ನೆನಪಿದ್ದೇವಾ ಇಲ್ವಾ ಎಂದರು ಸವಿತಾ ತೀವ್ರ ದುಃಖದಿಂದ. ಇವನು ಬಿಡಮ್ಮ, ಕೆಲಸ ಅಂತ ಕಲ್ಲಾಗಿ ಹೋಗಿದ್ದಾನೆ. ನೀನಾದರೂ ಅತ್ತೆ ಹೀಗೀಗೆ ಅಂತ ಹೇಳೋಕೆ ಆಗಲಿಲ್ವಾ? ಇಷ್ಟಕ್ಕೆ ಮುಗೀತು. ಸರಿ, ಏನಾದರೂ ಹೆಚ್ಚು ಕಮ್ಮಿ ಆಗಿ ಮತ್ತೆ ಮಕ್ಕಳಾಗುವ ಭಾಗ್ಯನೇ ಇರದೇ ಇದ್ದಿದ್ರೆ ಏನು ಮಾಡ್ತಾಯಿದ್ರಿ? ಮಗು ವಿಷಯದಲ್ಲಿ ಹುಡುಗಾಟನ ನಿಮ್ಮಿಬ್ಬರಿಗೂ. ನಿಮಗೆ ಮಗು ಬೇಡ ಅಂದರೆ ಪೋಷನ್ ತಗೊಳ್ಳೋಕ್ಕೆ ಓದಿರೋರು ಇವೆಲ್ಲ ನಾವು ಹೇಳಬೇಕಾ ಎಂದರು ಸೊಸೆ ನೋಡಿ. ನಾನು ಹೇಳಿದ್ದೆ ಮಮ್ಮಿ, ಇವಳೆ ಕೇರ್ಲೆಸ್ ಆಗಿತ್ತು. ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ಇವಳು ಮನೇಲಿ ಬಿದ್ದಿರೋಲ್ವಾ, ಸರಿಯಾಗಿ ಪ್ರಿಕಾಷನ್ ತಗೋಬೇಕು. ಎಲ್ಲ ನಾನೇ ಮಾಡೋಕ್ಕೆ ಆಗೋಲ್ಲ. ಈಗ ನನ್ನ ಮೇಲೆ ಗೂಬೆ ಕೂರಿಸಿದ್ರೆ ಎಂದ ಕರಣ್ ತಾಯಿಗೆ ಹೆದರಿ. ಏನು ನಿಮ್ಮ ಮಾತಿನ ಅರ್ಥ? ನನ್ನ ಮಗಳು ಬಿಟ್ಟು ಬಿದ್ದಿದ್ದಾಳಂತನ? ಅವಳನ್ನು ರಾಣಿ ಥರ ಸಾಕಿದ್ದೀನಿ. ಅಳಿಯ ಅಂತ ನಿನ್ನ ಸಾಚ ಅಂತ ತಿಳಿದಿದ್ದೆ. ಆದರೆ ನೀನು ಬೇರೆ ಎದೆ ಆಟ ಆಡ್ತಿದ್ಯಾ. ನಾಳೆಗೆ ಬಿಗಿ ಹಿಡಿದು ಮಾತಾಡು ಎಂದರು ಅಶ್ವಿನಿ ಕರಣ್ನ ನಿರ್ಲಕ್ಷ್ಯದ ಮಾತಿಗೆ. ಏನ್ರಿ ಅದು ಗಲಾಟೆ? ಇದು ಆಸ್ಪತ್ರೆ, ಮಾರ್ಕೆಟ್ ಅಲ್ಲ. ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ. ನಿಮ್ಮ ಮಾತುಕತೆ ಮನೇಲಿ ಇಟ್ಕೊಳ್ಳಿ. ಈಗ ಪೇಷಂಟ್ ಬಿಟ್ಟು ಎಲ್ಲ ಹೊರಗೆ ನಡೀರಿ. ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಈಗ ಬಿಲ್ ಪೇ ಮಾಡಿ ಬನ್ನಿ. ಯಾರಾದರೂ ಒಬ್ಬರು ಇಲ್ಲಿ ಉಳ್ಕೊಳ್ಳಿ ಎಂದು ಹೊರ ನಡೆದರು ಡಾಕ್ಟರ್. ವೇದ, ನೀನು ರೆಸ್ಟ್ ಮಾಡು, ನಾನು ದುಡ್ಡು ಕಟ್ಟು ಬರ್ತೀನಿ. ಅತ್ಗೆ ಅಣ್ಣ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ಉಳಿದದ್ದು ಮನೆಯಲ್ಲಿ ಮಾತಾಡೋಣ. ನಾನು ವೇದನ ಹತ್ರ ಇರ್ತೀನಿ ಎಂದು ಹೋದರು ಅಶ್ವಿನಿ. ಮಮ್ಮಿ, ನನಗೆ ಆಫೀಸ್ನಲ್ಲಿ ಕೆಲಸ ಇದೆ. ವೇದನಿಗೆ ಏನಾಯಿತು ಅಂತ ಒಂದೇ ಉಸಿರಿಗೆ ಬಂದೆ. ಅಲ್ಲಿ ಏನಾಗಿದೆಯೋ ನೋಡಬೇಕು. ನೀವಿಬ್ಬರು ಮನೆಗೆ ಹೋಗಿರಿ. ನಾನು ಆಫೀಸ್ ಮುಗಿಸಿ ವಾಪಸ್ ಬರ್ತೀನಿ ಎಂದು ಹೊರಟನು ಕರಣ್. ಸವಿತಾ ದೇವರಾಜ್ರಿಗೆ ಮಗನ ನಡೆ, ಸೊಸೆಯ ಮೌನ ನೋಡಿ ಬೇಸರವಾಯಿತು. ತವರು ಮನೆ ಸಂಬಂಧ ಉಳಿಸಿಕೊಳ್ಳಲು ಹೋಗಿ ದುಡುಕಿದೇನಾ ಅನಿಸಿತ್ತು. ಮನೆಯಲ್ಲಿ ನಡೆದ ಜಗಳದಿಂದ ನೊಂದಿದ್ದ ನರಸಿಂಹರು ಸನ್ನಿಧಿಯ ಮದುವೆ ಮಾಡಿ ವರ್ಮ ಮನೆ ತೊರೆಯುವ ನಿರ್ಧಾರ ಮಾಡಿದ್ದರು. ಅದರಿಂದ ಬಸವರಾಜ್ಗೆ ಕರೆ ಮಾಡಿದರು. ಹಲೋ, ಬಸವರಾಜ್ ಇದ್ದಾರಾ ಎಂದರು. ಕರೆ ಸ್ವೀಕಾರವಾದ ಕೂಡಲೇ ಹಾಂ ಇದ್ದಾರೆ. ನೀವು ಯಾರು ಹೇಳಿ? ನಾನು ಅವರ PA ಎಂದನು ಬಸವರಾಜ್. PA? ಹೌದಾ, ನಾನು ನರಸಿಂಹರಾಜು ಅಂತ, ವರ್ಮ ಮನೆಯವರು. ಸ್ವಲ್ಪ ಬಸವರಾಜ್ರಿಗೆ ಫೋನ್ ಕೊಡ್ತೀರಾ? ಅರ್ಜೆಂಟ್ ಒಂದು ವಿಚಾರ ಮಾತಾಡಬೇಕು ಎಂದರು. ಒಂದು ನಿಮಿಷ ಇರಿ ಎಂದ PA ಬಸವರಾಜ್ ಬಳಿ ನಡೆದು, ಸರ್, ನರಸಿಂಹರಾಜು ಅಂತೆ ಎಂದನು ಮೊಬೈಲ್ ನೀಡಿ. ಹಲೋ, ಹೇಳಿ ನರಸಿಂಹ, ನನ್ನ ನೆನೆಸ್ಕೊಂಡಿದ್ದೀರಾ? ಅಂದರೆ ಏನಾದರೂ ಅರ್ಜೆಂಟ್ ವಿಷಯ ಇತ್ತಾ ಎಂದರು. ಅವನಿಗೆ ವಿಷಯ ಅಂದಾಜಾಗಿತ್ತು. ಹೌದು ಬಸವರಾಜ್, ನೀವು ನಿಮ್ಮ ಸೊಸೆಯಾಗಿ ನನ್ನ ಮಗಳು ಕೊಡಿ ಅಂದಿದ್ರಲ್ಲ, ಅದಕ್ಕೆ ನಮ್ಮ ನಿರ್ಧಾರ ಹೇಳೋಕ್ಕೆ ಫೋನ್ ಮಾಡಿದೆ. ತುಂಬ ಸಂತೋಷ. ಹೇಳಿ, ಏನು ಯೋಚನೆ ಮಾಡಿದ್ರಿ? ನಿಮ್ಮ ಸಂಬಂಧ ನಮಗೆ ಒಪ್ಪಿಗೆದೆ. ನೀವು ಯಾವಾಗ ಹೇಳ್ತೀರೋ ಆ ದಿನ ಮಾತುಕತೆ ಮುಗಿಸಿಬಿಡೋಣ. ಒಳ್ಳೆಯ ವಿಷಯ. ಇನ್ನು ತಡ ಮಾಡೋದು ಬೇಡ. ಆದಷ್ಟು ಬೇಗ ತಾಂಬೂಲ ಬದಲಾಯಿಸಿಕೊಳ್ಳೋಣ. ನಾಳೆನೇ ನಾವು ನಿಮ್ಮ ಮನೆಗೆ ಬರ್ತಿದ್ದೀವಿ ಎಂದರು. ತಡವಾದಷ್ಟು ತೊಂದರೆಯಾಗುವುದೆಂದು. ಹಾಗೆ ಆಗಲಿ,
ನಾವು ತಯಾರಿ ಮಾಡ್ಕೊಳ್ತೇವೆ ಎಂದ ನರಸಿಂಹರಿಗೆ ಮಗಳ ಇನ್ನೊಬ್ಬರ ಮನೆಯಲ್ಲಿ ಬಿಡಲು ಇಷ್ಟವಾಗಿರಲಿಲ್ಲ. ಮೊದಲ ಬಾರಿ ವರ್ಮ ಮನೆಯ ಬಗ್ಗೆ ಬೇಸರವಾಗಿತ್ತು ಅವರಿಗೆ. ಮೀನರಿಗೆ ಅಕ್ಕರಂತಿರುವ ವಾರಗಿತ್ತಿಯರ ತೊರೆಯೋದು ನೋವುಂಟು ಮಾಡಿತ್ತು. ಬೆಳಿಗ್ಗೆ ಎದ್ದವರು ಪ್ರತಿಯೊಬ್ಬರು ಒಂದೊಂದು ರೀತಿ ಚಿಂತೆಯಲ್ಲಿದ್ದರು. ತಮ್ಮ ತಮ್ಮ ಮನಸ್ಥಿತಿ ಮನೆಯವರಿಗೆ ತಿಳಿಸಲು ಕಾತರೆಯುತ್ತಿದ್ದರು. ಯಾರ ಮಧ್ಯೆಯೂ ಮಾತು ಇರಲಿಲ್ಲ. ಇಶಾನ್ ಕೇಸ್ ಪರವಾಗಿ 3 ದಿನದಿಂದ ಮೈಸೂರಲ್ಲೇ ಉಳಿದಿದ್ದರೆ ಸಂಜನಾ ಆರಾಮವಾಗೇ ಇದ್ದಳು. ಎಲ್ಲರಿಗೂ ಊಟ ಬಡಿಸಿದ ಅಂಜನ ಶ್ರೇಣಿಕಾ ತಾವು ಊಟಕ್ಕೆ ಕುಳಿತರು. ಮೆಲ್ಲನೆ ಮಾತು ಶುರು ಮಾಡಿದ ನರಸಿಂಹರು, ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ, ನಾನು ನಿಮಗೆಲ್ಲ ಒಂದು ವಿಚಾರ ಹೇಳಬೇಕಾಗಿತ್ತು ಎಂದವರು ದೃಢವಾಗಿದ್ದರು. ಅದಕ್ಕೇನು ಹೇಳು ನರಸಿಂಹ ಎಂದರು ರವೀಂದ್ರ. ಅದು ಸನ್ನಿಧಿಗೆ ಮದುವೆ ಮಾಡೋಕ್ಕೆ ಹುಡುಗನ ನೋಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದೇ ವಿಷಯನ ಹುಡುಗನ ಕಡೆಯವರ ಜೊತೆ ನಾನು ಮಾತಾಡಿದ್ದೀನಿ. ನಾಳೆ ಬರ್ತಿದ್ದೀವಿ ಅಂದಿದ್ದಾರೆ. ಅದಕ್ಕೆ ಮಾತುಕತೆ ಮುಗಿಸೋಣ ಅಂತ ಎಂದರು ಎಲ್ಲರ ಮುಖ ನೋಡಿ. ತುಂಬ ಸಂತೋಷಗಳು. ಮೊದಲು ಅವಳದೇ ಮದುವೆ ಮಾಡಿ ಆಮೇಲೆ ಗಂಡು ಮಕ್ಕಳು ಮಾಡಬೇಕಾಗಿತ್ತು. ಆದರೆ ಏನೇನೋ ಆಗಿ ಅದು ಆಗಲಿಲ್ಲ. ಈಗ ಸನ್ನಿಧಿ ಮದುವೆ ಮಾಡುವುದು ಸರಿ. ಇದೇ ನೀನು ಸಿದ್ಧತೆ ಮಾಡ್ಕೊ ಎಂದರು ರವೀಂದ್ರ ಮನೆ ಮಗಳ ಮದುವೆ ಆಗಲಿ ಎಂದು. ಅಂದರೆ ಎಲ್ಲ ನೀನೇ ನಿರ್ಧಾರ ಮಾಡಿ ಈಗ ನಮಗೆ ತಿಳಿಸ್ತಿದ್ಯಾ ನರಸಿಂಹ? ನಿನಗೆ ನಾವು ಯಾರು ಲೆಕ್ಕಕ್ಕೆ ಇಲ್ವಾ? ಸನ್ನಿಧಿನ ನಾವು ಮಗಳು ಅಂತ ತಿಳ್ಕೊಂಡಿದ್ವಿ, ಆದರೆ ಅವಳು ನಿನ್ನ ಮಗಳು ಮಾತ್ರ ಅಂತ ಪ್ರೂವ್ ಮಾಡಿಬಿಟ್ಟೆ ಎಂದರು ಅಶೋಕ್ ಅಸಮಾಧಾನದಿಂದ. ಅವರಿಗೆ ನರಸಿಂಹ ಯಾಕೆ ಈ ನಿರ್ಧಾರ ಮಾಡಿದ್ದಾರೆಂದು ತಿಳಿದಿತ್ತು. ಅಣ್ಣ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಒಂದು ಸರಿ ಅವರ ಹತ್ರ ಕನ್ಫರ್ಮ್ ಮಾಡಿ ನಿಮಗೆ ತಿಳಿಸೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ನೀವು ಲೆಕ್ಕಕ್ಕೆ ಇಲ್ಲ ಅಂತಲ್ಲ ಎಂದರು ನರಸಿಂಹ ಅಣ್ಣಂದಿರ ಮುಂದೆ. ತಪ್ಪಾಗಿದೆ ಎಂದು. ನೀನು ಮಾಡಿರುವುದು ಸರಿ ಇದೆ ನರಸಿಂಹ. ಅಶೋಕ, ಅದು ಅವನ ಕುಟುಂಬದ ವಿಷಯ. ಇದರಲ್ಲಿ ನಾವು ಮೂಗು ತೋರಿಸೋದು ಸರಿಯಲ್ಲ. ಅವರಿಷ್ಟ ಬಂದಾಗೆ ಮಾಡ್ಕೊಳ್ತಾರೆ. ಏನಾದರೂ ಸಹಾಯ ಬೇಕಿದ್ರೆ ಮಾಡು, ಆದರೆ ಮದುವೆ ಮುಗಿಯೋ ತನಕ ನಮ್ಮಿಂದ ಯಾವ ತೊಂದರೆ ಆಗದಿರೋ ಥರ ನೋಡ್ಕೊ ಎಂದರು ರಮೇಶ. ರಾತ್ರಿಯೇ ಸಾತ್ವಿಕ್ ತನ್ನ ಕುಟುಂಬ ಎಂದದನ್ನು ನೆನೆದು, ದೊಡ್ಡಪ್ಪ ಏನು ಅಂತ ಮಾತಾಡ್ತಿದ್ದೀರಾ? ಏನಾಗಿದೆ? ಎಲ್ಲರಿಗೂ ಸನ್ನಿಗೆ ಮದುವೆ ಮಾಡುವ ನಿರ್ಧಾರ ಮಾಡಿ ಅವಳ ಅಣ್ಣಂದಿರಾಗಿರುವ ನಮಗೂ ಹೇಳದೆ ಹೀಗೆ ಸಡನ್ನಾಗಿ ಗಂಡಿನವರು ಬರ್ತಾರೆ ಅಂದರೆ ಏನರ್ಥ ಎಂದ ಅಭಿ ಅಸಮಾಧಾನಗೊಂಡು. ಸನ್ನಿ ವರುಣ್ ಪ್ರೀತಿ ತಿಳಿದಿತ್ತಲ್ಲ. ಹ್ಞೂ ಚಿಕ್ಕಪ್ಪ, ಸನ್ನಿಧಿಗೆ ಈಗಲೇ ಮದುವೆ ಮಾಡೋ ಅವಸರ ಏನಿದೆ? ಅವಳು ಈಗ ತಾನೇ ಕಂಪನಿ ಜವಾಬ್ದಾರಿ ತಗೊಂಡಿದ್ದಾಳೆ. ಇನ್ನು ಸ್ವಲ್ಪ ದಿನ ಖುಷಿಯಾಗಿರಲಿ ಬಿಡಿ ಎಂದ ಆಕಾಶ್ಗೂ ವರುಣ್ ವಿಚಾರ ಹೇಗೆ ತಿಳಿಸುವುದೆನ್ನುವ ಚಿಂತೆ. ಇಲ್ಲ ಆಕಾಶ್, ಮಗಳಿಗಿಂತ ಮುಂಚೆನೇ ಮಗನ ಮದುವೆ ಮಾಡಿದ್ದೀರಿ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಹೇಗೋ ಮಗನ ಮದುವೆನೂ ಆಗಿದೆ, ಮಗಳದು ಆದರೆ ನಮಗೂ ಒಂದು ನೆಮ್ಮದಿ ಅಲ್ವಾ ಎಂದರು ನರಸಿಂಹ. ಹುಡುಗ ಯಾರು ಎಂದ ಅಭಿ ಗಂಭೀರವಾಗಿ. MLA ಬಸವರಾಜ್ ಅವರ ಮಗ ಕಾರ್ತಿಕ್ ಅಂತ. MBA ಮಾಡಿದ್ದಾನೆ. ಮುಂದೆ ಅವರ ಅಪ್ಪನ ವ್ಯವಹಾರ ಎಲ್ಲ ಇವನೇ ನೋಡ್ಕೊಳ್ಳೋದಂತೆ. ಅವರೇ ಸಂಬಂಧ ಬೆಳೆಸೋಕ್ಕೆ ಮುಂದೆ ಬಂದಾಗ ನಾವು ಬೇಡ ಅನ್ನೋದು ಯಾಕೆ ಅಂತ ಒಪ್ಪಿದ್ವಿ ಎಂದರು ನರಸಿಂಹ. ಏನು ಚಿಕ್ಕಪ್ಪ ಇಷ್ಟು ಈಸಿಯಾಗಿ ಒಪ್ಪಿದ್ವಿ ಅಂತೀರಾ? ಅವರದು ರಾಜಕೀಯ ಹಿನ್ನೆಲೆ, ನಮ್ಮದು ಬಿಸ್ನೆಸ್. ಅದು ಅಲ್ಲದೆ ಆ ಹುಡುಗನ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಅದೇಗೆ ಒಪ್ಪಿದ್ರಿ ನೀವು? ನಾನಂತೂ ಇದಕ್ಕೆ ಒಪ್ಪಲ್ಲ ಎಂದ ಅಭಿ ದೃಢವಾಗಿ. ವರುಣ್ ಸನ್ನಿಧಿ ಬಗ್ಗೆ ಯೋಚಿಸುತ್ತಾ, ಯಾರು ಒಪ್ಪಿದ್ರು ಒಪ್ಪದೇ ಇದ್ರೂ ಮದುವೆ ನಡೆಯುತ್ತೆ ಅಣ್ಣ. ಒಳ್ಳೆಯ ಸಂಬಂಧ ಬಂದಾಗ ಕಣ್ಣು ಮುಚ್ಚಿ ಕೂತರೆ ಹೇಗೆ? ಸನ್ನಿಧಿ ಚೆನ್ನಾಗಿರುವುದಷ್ಟೇ ನಮಗೆ ಮುಖ್ಯ ಎಂದ ಸಾತ್ವಿಕ್ಗೂ ಅಭಿ ಯೋಚನೆ ಅರ್ಥವಾಗಿತ್ತು. ಅದರಿಂದ ಗಂಭೀರವಾಗಿ ಉತ್ತರಿಸಿದ, ಅವಳೇನು ಕುಂಟಿ ಕುರುಡಿ ಅಲ್ಲ ಸಾತ್ವಿಕ್. ಇದೊಂದೇ ಸಂಬಂಧ ಸಿಗೋದನ್ನೋಕೆ. ಹೋಗ್ಲಿ, ಸನ್ನಿಧಿನ ಒಂದು ಮಾತು ಕೇಳಿದ್ರಾ ಎಂದ ಅಭಿ ತಮ್ಮನ ನಿರ್ಧಾರ ಕೇಳಿ ಕೋಪದಿಂದ. ನಾವೀ ನಿರ್ಧಾರ ಮಾಡಿರುವುದೇ ಅವಳು ಚೆನ್ನಾಗಿರಲಿ ಅಂತ ಅಲ್ವಾ? ಸನ್ನಿಧಿ ನಿಮಗೆ ಒಪ್ಪಿಗೆ ಇದೆ ತಾನೇ? ಹುಡುಗನ ಕರೆಸ್ಬಹುದಾ ಎಂದನು ನರಸಿಂಹ ಮಗಳ ಮುಖ ನೋಡಿ. ಹಾಂ ಡ್ಯಾಡ್, ನನಗೆ ಒಪ್ಪಿಗೆ ಇದೆ. ನೀವು ಹೇಗೆ ಹೇಳ್ತೀರೋ ಹಾಗೆ ಎಂದಳು ಸನ್ನಿಧಿ ನಿರ್ಭಾವುಕವಾಗಿ. ಅವಳಿಗೆ ಮೊದಲ ಬಾರಿ ಜೀವನದಲ್ಲಿ ಸೋತ ಅನುಭವ. ಸನ್ನಿಧಿ ಏನಾಗಿದೆ ನಿಂಗೆ ಎಂದ ಅಭಿ ಹೆಚ್ಚು ಕಮ್ಮಿ ಕಿರಿಚಿದಂತೆ. ಅಭಿ, ಆಕಾಶ್, ಅದು ಅವರ ಕುಟುಂಬದ ವಿಚಾರ. ನಿರ್ಧಾರ ಮಾಡೋಕ್ಕೆ ACP ಸಾತ್ವಿಕ್ ಇದ್ದಾರೆ. ನಾವು ತಲೆ ಹಾಕೋದು ಸರಿಯಲ್ಲ. ಕರೆದ್ರೆ ಹೋಗಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬನ್ನಿ ಸಾಕು, ಇನ್ಯಾವುದೇ ಆಕ್ಷೇಪಣೆ ಬೇಡ ಎಂದರು ರಮೇಶ್ ಆರ್ಡರ್ ಮಾಡಿದಂತೆ. ಡ್ಯಾಡ್ ನೀವೂನು ಎಂದ ಅಭಿಗೆ ಮನೆಯವರ ವರ್ತನೆ ಪ್ರಶ್ನೆ ಮೂಡಿಸಿತು. ಅಭಿ, ಮಾತು ಬೇಡ, ಆಗಲೇ ತಡೆ ಆಗಿದೆ. ನೀನು ಆಫೀಸ್ಗೆ ಹೊರಡು, ನನಗೂ ಸಮಯ ಆಗುತ್ತೆ. ಆಕಾಶ್, ನೀನು ಹೋಗುವಾಗ ಪ್ರಜ್ಞಾನು ಚೆಕಪ್ಪಿಗೆ ಕರ್ಕೊಂಡು ಹೋಗು. ಆಮೇಲೆ ಸುಹಾನ್ ಬರ್ತಾನೆ. ಅತ್ತಿಗೆ, ನಿರುಪಮ್ಮ, ನೀವಿಬ್ಬರು ಬರುವವರಿಗೆ ಅದೇನೋ ವ್ಯವಸ್ಥೆ ಬೇಕೋ ಮಾಡಿ ಎಂದರು ಅಶೋಕ್ ಸಂದರ್ಭ ನಿಭಾಯಿಸುವಂತೆ. ಎಲ್ಲರ ಮುಖದಲ್ಲೂ ಸಾತ್ವಿಕ್ ನರಸಿಂಹ ವರ್ತನೆಯ ಬಗ್ಗೆ ಅನುಮಾನ ಮೂಡಿದರೆ ಮೀನಾ ಇಂಚರ ಮಾತ್ರ ಮನೆ ತೊರೆಯುವ ಚಿಂತೆಗೆ ಮೂಕರಾಗಿದ್ದರು. ಕಲ್ಯಾಣಿ, ಹರೀಶ್, ಸಮರ್ಥ್, ಪ್ರಣತಿ ತಮ್ಮ ರೂಮಿಗೆ ಊಟದ ವ್ಯವಸ್ಥೆ ಮಾಡಿದ್ದರಿಂದ ಅವರಿಗೆ ಮನೆಯ ವಿಚಾರ ತಿಳಿಯಲಿಲ್ಲ. ಹಲೋ ಕಾರ್ತಿಕ್, ಒಂದು ಗುಡ್ ನ್ಯೂಸ್ ಎಂದರು ಬಸವರಾಜ್ ಮಗನಿಗೆ ಕರೆ ಮಾಡಿ.
ವಾಟ್ ಡ್ಯಾಡ್ ಎಂದ ಕಾರ್ತಿಕ್ ಪಬ್ನಲ್ಲಿ ಹುಡುಗಿಯರೊಡನೆ ಕುಣಿಯುತ್ತಾ. ಮಿಕಾ, ನಾವು ತೋಡಿರುವ ಹಳ್ಳಕ್ಕೆ ಬಿದ್ದಿದೆ, ಬಲೆ ಹಾಕಿ ಹಿಡಿಯುವುದೇ ಒಂದೇ ಬಾಕಿ ಎಂದರು ಮಾರ್ಮಿಕವಾಗಿ. ಯಾವ ಮಿಕಾ ಡ್ಯಾಡ್ ಎಂದವನಿಗೆ ತಂದೆಯ ಮಾತು ಅರ್ಥವಾಗದು. ವರ್ಮ ಮನೆಯವರು ನಿನ್ನ ಮದುವೆಗೆ ಒಪ್ಪಿಗೆ ಕೊಟ್ಟರು ಕಣೋ. ನಾಳೆನೆ ಹುಡುಗಿ ನೋಡೋಕ್ಕೆ ಹೋಗಬೇಕು, ಮನೆಗೆ ಬಾ ಎಂದರು. ರಿಯಲಿ ಡ್ಯಾಡ್? ಓಕೆ ಓಕೆ, ಐ ಆಮ್ ಕಮಿಂಗ್ ಎಂದನು ಎಂಜಾಯ್ ಮಾಡುತ್ತಾ. ಓಕೆ ಎಂದು ಕರೆ ತುಂಡರಿಸಿದವರ ಮುಖದಲ್ಲಿ ಕ್ರೂರ ನಗುವಿತ್ತು. ಮಧ್ಯಾಹ್ನದ ಹೊತ್ತಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಳು ವೇದ. ಅಶ್ವಿನಿ ಅವರಂತೂ ಇಂದು ಮಗಳ ಜೀವನದ ಪರವಾಗಿ ಹೋರಾಡಲು ಟೊಂಕ ಕಟ್ಟಿ ನಿಂತಿದ್ದರು. ಸವಿತಾ ದೇವರಾಜ್ಗೆ ಮಗ ಸೊಸೆ ಬಾಳು ಹಾಳಾಗದಿರಲಿ ಎಂಬ ಚಿಂತೆ. ಗಿರೀಶ್ ರವರಿಗೆ ಯಾರೂ ವಿಷಯ ತಿಳಿಸದ ಕಾರಣ ಅವರು ಮಾಮೂಲಿಯಾಗಿ ಇದ್ದರು. ಕರಣ್ ರಾತ್ರಿ ಹೋದವನು ತನ್ನ ಮನೆಯಲ್ಲೇ ಉಳಿದಿದ್ದ. ವೇದಳಿಗೆ ಹುಷಾರಿಲ್ಲ ಎಂದಷ್ಟೇ ಗಿರೀಶ್ ಬಳಿ ಹೇಳಿದ್ದರು ಅಶ್ವಿನಿ. ವೇದ ಬಾ ಮಗಳೇ ಎಂದರು ಗಿರೀಶ್. ವೇದಳ ಅಪ್ಪ ಪ್ರೀತಿಯಿಂದ. ಡ್ಯಾಡಿ, ಐ ಮಿಸ್ ಯು ಸೋ ಮಚ್ ಎಂದಳು ವೇದ ತಂದೆಯ ಅಪ್ಪಿ. ಐ ಮಿಸ್ ಯು ಟೂ ಮುದ್ದು. ಎಲ್ಲಿ ಕರಣ್ ಬರಲಿಲ್ವಾ ಎಂದರು ಗಿರೀಶ್ ಅಳಿಯ ಮನೆಗೆ ಬರದ್ದು ನೋಡಿ. ಅವ್ರ ಆಫೀಸ್ನಲ್ಲಿ ಕೆಲಸ ಇದೆ ಅಂತ ಹೋದ್ರು ಎಂದಳು ಗಂಡನ ಬಿಟ್ಟು ಕೊಡದೆ. ಸರಿ ಸರಿ ಬನ್ನಿ, ಎಲ್ಲ ಊಟ ಮಾಡಿ ರೆಸ್ಟ್ ಮಾಡಿ ಎಂದು ಒಳ ನಡೆದರು ಮಗಳ ಕ್ಷೇಮ ವಿಚಾರಿಸುತ್ತಾ. ಇತ್ತ ಕಡೆ ನರಸಿಂಹ ಸಾತ್ವಿಕ್ ಮಾಡಿದ ನಿರ್ಧಾರದಿಂದ ಬಹುವಾಗಿ ಕೋಪಗೊಂಡಿದ್ದ. ಅಬಿಗೆ ಮೊದಲ ಬಾರಿ ಸನ್ನಿಧಿಯ ಮೇಲೆ ಕೋಪ ಬಂದಿತ್ತು. ಏಕೆಂದರೆ ವರುಣ್ ಸಾಧು ಹುಡುಗ. ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದವನು ಗಾರ್ಡನ್ನಲ್ಲಿ ಆಕಾಶ್ ಜೊತೆ ಮಾತನಾಡುತ್ತಿದ್ದ ಸನ್ನಿಧಿಯ ಮದುವೆ ವಿಚಾರ ಕೇಳಿ ಇಶನ್ಗೂ ಬೇಸರವಾಗಿತ್ತು. ಅವನು 3 ದಿನಕ್ಕೆ ಬರುವವನಿದ್ದನು. ಪ್ರಜ್ಞಾ ಸಹ ಅವರ ಜೊತೆ ಸೇರಿದ್ದಳು. ಸುಹಾಸ್ ವಾರಕ್ಕೆ 2 ಬಾರಿಯಷ್ಟೇ ಇಲ್ಲಿಗೆ ಬರುತ್ತಿದ್ದರಿಂದ ಅಂದು ಬಂದಿರಲಿಲ್ಲ. ಉಳಿದವರು ಮನೆಯೊಳಗೆ ಇದ್ದರು. ಸಾತ್ವಿಕ್ ಸ್ಟೇಷನ್ನಿಂದ ಮನೆಗೆ ಬಂದವನು ಅಣ್ಣಂದಿರ ನೋಡಿಯೂ ನೋಡದಂತೆ ಮನೆಯೊಳಗೆ ಹೋಗಿದ್ದ. ಅವನ ನಿರ್ಲಕ್ಷ್ಯ ಅವರ ಗಮನಕ್ಕೆ ಬಂದಿತ್ತು. ಸಾರಿ ಸಾತ್ವಿಕ್ ಅವರೇ, ನಾನು ಪ್ರಜ್ಞಾ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನಿಮಗೆ ಸಮಯ ಇದ್ದರೆ ಗಾರ್ಡನ್ಗೆ ಬರೋಕ್ಕೆ ಆಗುತ್ತಾ ಎಂದಳು ಪ್ರಜ್ಞಾ ಸಾತ್ವಿಕ್ಗೆ ಕರೆ ಮಾಡಿ. ಅಕ್ಕ ಬರ್ತೀನಿ ಎಂದ ಸಾತ್ವಿಕ್ ಬಟ್ಟೆ ಬದಲಾಯಿಸಿ ಬಂದನು. ಅವನ ಜೊತೆ ಇಂಚರನು ಬಂದಳು. ಕೂತ್ಕೊಳ್ಳಿ ಸರ್, ನಿಮ್ಮ ಜೊತೆನೇ ಮಾತನಾಡಬೇಕು. ಜಾಸ್ತಿ ಸಮಯ ತಗೊಳ್ಳಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಎಂದಳು ಪ್ರಜ್ಞಾ ಅಪರಿಚಿತರ ಮಾತನಾಡಿಸುವಂತೆ. ಅಕ್ಕ ಯಾಕೆ ಆ ಥರ ಮಾತಾಡ್ತಿದ್ಯಾ? ನಾನು ಯಾವಾಗ ನಿಮಗೆ ಸಮಯ ಇಲ್ಲ ಅಂದೆ ಎಂದ ಸಾತ್ವಿಕ್ಗೆ ಪ್ರಜ್ಞಾಳ ಮಾತು ನೋಯಿಸಿತು. ನೀವು ನಾನಿಲ್ಲಿ ಕೂತಿರೋದು ನೋಡಿನೂ ನೋಡದಂತೆ ಒಳಗೆ ಹೋದಾಗಲೇ ಅದೆಲ್ಲ ಅರ್ಥ ಆಯಿತು. ಈಗ ಅದು ಅನವಶ್ಯಕ. ನಾವು ಸನ್ನಿಧಿ ಬಗ್ಗೆ ಮಾತಾಡೋಕ್ಕೆ ಕರೆದಿತ್ತು ಎಂದ ಅಭಿ ಗಂಭೀರವಾಗಿ. ಸನ್ನಿಧಿ ಬಗ್ಗೆ ಏನು ಮಾತನಾಡಬೇಕು ಎಂದ ಸಾತ್ವಿಕ್ಗೆ ಮೊದಲೇ ತಿಳಿದಿದ್ದರೂ ಮತ್ತೆ ಕೇಳಿದ. ನೋಡು ಸಾತ್ವಿಕ್, ನಾನು ನೇರವಾಗಿ ಕೇಳ್ತಿದ್ದೀನಿ. ನೀವೆಲ್ಲ ನಮ್ಮನ್ನು ಬೇರೆಯವರಂತ ತಿಳ್ಕೊಂಡಿರ್ಬೋದು, ಆದರೆ ನಾವು ನಿಮ್ಮನ್ನು ನಮ್ಮನೆಯವರಂತೆ ಅಂದ್ಕೊಂಡಿದ್ದೀವಿ ಎಂದ ಅಭಿ ಸಾತ್ವಿಕ್ನ ನೋಡುತ್ತಾ. ನಮಗೆ ಸನ್ನಿಧಿ ಬೇರೆ ಅಲ್ಲ, ಪ್ರಜ್ಞೆ ಬೇರೆಯಲ್ಲ, ಇಬ್ಬರು ತಂಗಿಯರೇ. ಆದರೆ ಅವಳ ಮದುವೆ ವಿಚಾರ ಬಂದಾಗ ನಮಗೆ ಒಂದು ಮಾತು ಕೇಳಬೇಕಂತ ನಿಮಗೆ ಅನಿಸ್ಲಿಲ್ವಾ? ಅಥವಾ ಇವರಿಗೇಕೆ ಹೇಳಬೇಕು ಅನ್ನುವ ತಾತ್ಸಾರನ ಎಂದ ಆಕಾಶ್ ಗಂಭೀರವಾಗಿದ್ದ. ಅದು ಹೇಳಬಾರ್ದು ಅಂತ ಏನಿಲ್ಲ ಅಣ್ಣ. ಡ್ಯಾಡ್ ಬಂದು ಸನ್ನಿಧಿಗೆ ಗಂಡು ನೋಡಿದ್ದೀನಿ ಅಂದಾಗ ನನಗೂ ಅವರ ನಿರ್ಧಾರ ಸರಿ ಅನಿಸಿ ಒಪ್ಪಿಗೆ ಕೊಟ್ಟೆ ಅಷ್ಟೆ, ಬೇರೆ ಯೋಚನೆ ಇಲ್ಲ ಎಂದ ಸಾತ್ವಿಕ್ ಆಕಾಶ್ ಮಾತಿಗೆ ಹೆದರಿದ್ದ. ವಿಷಯ ಅದಲ್ಲ ಸಾತ್ವಿಕ್. ಸನ್ನಿಧಿ ವರುಣ್ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾರೆ, ಅದು ನಿನಗೂ ಗೊತ್ತು. ಆಗಿರುವಾಗ ನೀವು ಚಿಕ್ಕಪ್ಪ ಸೇರಿ ಈ ನಿರ್ಧಾರ ಮಾಡಿರೋದು ಸರಿ ಅನಿಸುತ್ತಾ? ನೀನಾದರೂ ಅರ್ಥ ಮಾಡ್ಕೋಬೇಕು ತಾನೆ ಎಂದ ಅಭಿ. ಗೊತ್ತಿದೆ ಅಣ್ಣ, ಆದರೆ ನನಗೆ ಸನ್ನಿಧಿನ ಅವರ ಮನೆಗೆ ಸೊಸೆ ಮಾಡೋಕ್ಕೆ ಇಷ್ಟ ಇಲ್ಲ ಎಂದ ಕಡ್ಡಿ ತುಂಡರಿಸಿದಂತೆ. ಅದೇ ಯಾಕೆ ವರುಣ್? ಏನಾದರೂ ಅನ್ನ ಅಥವಾ ಬೇರೆ ಕಾರಣ? ಅವನಲ್ಲಿ ಅಂತ ತಪ್ಪೇನು ಕಂಡೆ ಎಂದನು ಆಕಾಶ್. ಕಾರಣ ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಭಾನುಮತಿ ಆಂಟಿಗೆ ನಮ್ಮ ಕಂಡರೆ ಆಗೋಲ್ಲ. ನಾವು ಅವರಷ್ಟು ಸಿರಿವಂತರಲ್ಲ. ಅವರು ವರುಣ್ಗೆ ಬೇರೆ ಸಂಬಂಧ ನೋಡ್ತಿದ್ದಾರೆ. ಬಿಂದು ಮೇಲೆ ನನಗೆ ನಂಬಿಕೆ ಇಲ್ಲ. ಇನ್ನು ವರುಣ್ ತಾಯಿ ಮಾತಿಗೆ ಬೆಲೆ ಕೊಡುವವನು. ನಾಳೆ ಅವರು ಬೇಡ ಅಂದರು ಅಂತ ಸನ್ನಿಧಿನ ಮನೆಯಿಂದ ಆಚೆ ಹಾಕೋಲ್ಲ ಅಂತ ಏನು ಗ್ಯಾರಂಟಿ ಎಂದ ಸಾತ್ವಿಕ್ ತನ್ನ ಮಾತಿನ ಮೇಲೆ ನಿಂತಿದ್ದ. ಅಂದರೆ ನಿಂಗೆ ನಿನ್ನ ಸ್ನೇಹಿತನ ಮೇಲೆ ನಂಬಿಕೆ ಇಲ್ಲ ಅಂತಾಯಿತು. ಚಿಕ್ಕ ಹುಡುಗನಿಂದ ಇವನ ಇಷ್ಟೇನ ನೀನು ಅರ್ಥ ಮಾಡಿಕೊಂಡಿದ್ದು ಎಂದ ಅಭಿಗೆ ನಿಜಕ್ಕೂ ಬೇಸರವಾಗಿತ್ತು. ನಂಬಿಕೆ ಇದ್ದಿದ್ದರಿಂದನೇ ಇಷ್ಟು ದಿನ ಸುಮ್ಮನೆ ಆಗಿತ್ತು. ಆದರೆ ಈಗ ಸ್ನೇಹಕ್ಕೋಸ್ಕರ ತಂಗಿನ ಬಲಿ ಕೊಡೋಕ್ಕೆ ನಾನು ತಯಾರಿಲ್ಲ ಎಂದವನ ಮಾತು ಉಳಿದವರಿಗೆ ಕೋಪ ತರಿಸಿತು. ನಾಲೆಗೆ ಬಿಗಿ ಹಿಡಿದು ಮಾತಾಡು ಸಾತ್ವಿಕ್. ವರುಣ್ ಈ ಮನೆ ಮೊಮ್ಮಗ.
ಅವನ ಬಗ್ಗೆ ನಿಂಗಿಂತ ಜಾಸ್ತಿ ನಮಗೆ ಗೊತ್ತಿದೆ ಎಂದಳು ಪ್ರಜ್ಞಾ. ಇರ್ಬೋದು ಅಕ್ಕ, ನಾನಂತೂ ಸನ್ನಿನ ವರುಣ್ಗೆ ಕೊಟ್ಟು ಮದುವೆ ಮಾಡೋಲ್ಲ ಎಂದ ಸಾತ್ವಿಕ್ ಮೊಂಡನಂತೆ. ಸರಿ ಸಾತ್ವಿಕ್, ಆದರೆ ಒಂದು ಸರಿ ಸನ್ನಿಧಿನ ಕೇಳಿದ್ದೀರಾ ಎಂದ ಅಭಿ. ಸನ್ನಿಧಿ ಒಪ್ಪಳು ಎಂಬ ಭರವಸೆಯಿಂದ. ಕೇಳಿದ್ದೀವಿ, ಅವಳಿಗೂ ಈ ಮದುವೆ ಒಪ್ಪಿಗೆ ಇದೆ, ಅದಕ್ಕೆ ನಾವು ಮುಂದುವರೆದಿದ್ದು. ಈ ವಿಷಯ ಇಷ್ಟಕ್ಕೆ ನಿಲ್ಲಿಸಿಬಿಡಿ. ವರುಣ್ ವಿಚಾರವಾಗಿ ಮತ್ತೆ ಸನ್ನಿಧಿ ಲೈಫ್ಗೆ ತೊಂದರೆ ಆದರೆ ನಾನಂತೂ ಸುಮ್ಮನಿರುವುದಿಲ್ಲ ಎಂದವನಿಗೆ ತಿಳಿದಿಲ್ಲ ಮುಂದೆ ಅನುಭವಿಸಬೇಕಾಗಿರುವ ಪರಿಣಾಮ. ಓ ಕ್ಷಮಿಸಿ ಸರ್, ನೀವಿಷ್ಟೊಂದು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ತಂಗಿ ವಿಚಾರಕ್ಕೆ ವರ್ಮ ಮನೆಯವರು ಯಾರೂ ತಲೆ ಹಾಕೋಲ್ಲ ಎಂದ ಅಭಿಯ ಮಾತಿನ ಮರ್ಮ ಸಾತ್ವಿಕ್ಗೆ ತಿಳಿಯಲಿಲ್ಲ. ಇಂಚರಳಿಗೆ ಏನು ಮಾಡದ ಸ್ಥಿತಿಯಾದರೆ ಸಾತ್ವಿಕ್ ನಡೆ ಅಭಿ ಆಕಾಶ್ಗೆ ಕೋಪ ತರಿಸಿದಂತೂ ನಿಜ. ಆದರೆ ಇಷ್ಟು ಮಾತನ್ನು ಕಾಫಿ ಕೊಡಲು ಬಂದಿದ್ದ ಸಂಜನಾ ರೆಕಾರ್ಡ್ ಮಾಡಿ ವರುಣ್ಗೆ ತಲುಪಿಸಿದ್ದಳು ಎಂದು ಯಾರಿಗೂ ತಿಳಿಯಲಿಲ್ಲ. ರಾತ್ರಿ ಡೈನಿಂಗ್ ಟೇಬಲ್ ಬಳಿ ಊಟಕ್ಕೆ ಕುಳಿತಿದ್ದರು. ಎಲ್ಲ ಮೊದಲಿನಂತೆ ಉತ್ಸಾಹ ಇರದಿದ್ದರೂ ಮಾತುಕತೆ ನಡೆದೇ ಇತ್ತು. ಅಣ್ಣ, ಹರೀಶ್ ಮತ್ತೆ ಬಿಸ್ನೆಸ್ ಮುಂದುವರಿಸಬೇಕು ಅಂದ್ಕೊಂಡಿದ್ದಾರೆ. ನಾವು ಮನೆ ಮಾರಿದ್ವಿ ಅಲ್ವಾ, ಅದಕ್ಕೆ ನಿಮಗೆ ಗೊತ್ತಿರುವ ಕಡೆ ಒಳ್ಳೆ ಮನೆ ಇದ್ದರೆ ನೋಡಿ, ನಾವು ಶಿಫ್ಟ್ ಆಗ್ತೀವಿ ಎಂದರು. ಕಲ್ಯಾಣಿ ಅತ್ತಿಗೆಯರ ಯಜಮಾನಿಕೆಯಲ್ಲಿ ಇರಲು ಅವರಿಗೆ ಇಷ್ಟವಿರಲಿಲ್ಲ. ಯಾಕೆ, ಈ ಮನೆಯಲ್ಲಿ ಏನಾಗಿದೆ ಎಂದರು ರಮೇಶ್ ತಂಗಿಯ ಮಾತು ಕೇಳಿ. ಇದು ತವರು ಮನೆ ಅಣ್ಣ, ಇಲ್ಲಿ ನಾವಿರೋದು ಸರಿನೇ, ಆದರೂ ಗಂಡನ ಮನೆಯ ವಾತಾವರಣ ಇಲ್ಲಿ ಇರೋಲ್ಲ, ಅದಕ್ಕೆ ನಮ್ಮದೇ ಮನೆ ಇರಲಿ. ಸಮರ್ಥನಿಗೂ ತನ್ನದೇ ಮನೆ ಬೇಕಲ್ವಾ, ಎಷ್ಟು ದಿನ ಇಲ್ಲೇ ಇರೋದು ಎಂದರು. ಇಲ್ಲಿ ಸಮರ್ಥ ಯಾವಾಗಲೂ ರೂಮಿನಲ್ಲಿ ಬಂದಿಯಾಗಿರುವುದು ನೋಡಿ. ಒಳ್ಳೆಯದು, ನಾನು ವಿಚಾರಿಸಿ ನಿಮಗೆ ತಿಳಿಸ್ತೀನಿ. ಹಾಗೆ ಸಮರ್ಥನಿಗೆ ಇಲ್ಲೇ ಬಂದು ಊಟ ಮಾಡೋಕ್ಕೆ ಹೇಳು. ಇದು ಅವನ ಅಜ್ಜಿ ಮನೆಯೇ, ರೂಮಲ್ಲಿ ಇರೋದು ಚೆಂದ ಅಲ್ಲ ಅಂದರು. ಮಗಳ ವಿಚಾರದಿಂದ ಅಳಿಯ ದೂರ ಉಳಿಯುವುದು ಬೇಡ ಎಂದು. ಮಾವ, ಅದು ನಾನು ಏನೋ ಕೇಳಬೇಕು, ಬೈಬಾರ್ದು ಎಂದಳು ಶ್ರೀನಿಕಾ ಭಯದಿಂದ. ಬೈಯುವುದು ಯಾಕೆ, ಕೇಳಮ್ಮ ಎಂದರು ರಮೇಶ್. ಎಲ್ಲರ ಗಮನ ಶ್ರೀಯ ಮೇಲಿತ್ತು. ಮಾವ, ಮೊದಲು ನಾನು MSc ಕೆಮಿಸ್ಟ್ರಿ ಮಾಡ್ತಿದ್ದೆ, ಈಗ ಮದುವೆಯಾಗಿ ಕಾಲೇಜ್ಗೆ ಹೋಗಿಲ್ಲ. ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಾನು ಮತ್ತೆ ಓದೋದು ಮುಂದುವರಿಸಬೇಕು ಅಂತಿದ್ದೀನಿ ಎಂದಳು ಮೃದುವಾಗಿ. ತುಂಬ ಸಂತೋಷ ಮಗಳೇ, ನಮಗೆ ಪ್ರಜ್ಞೆ ಥರನೇ ನೀವೂ. ನಿಮಗೆ ಇಷ್ಟ ಆದಷ್ಟು ಓದು, ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಒಂದು ಸರಿ ನಿನ್ನ ಗಂಡನ ಕೇಳಮ್ಮ, ಹೆಣ್ಮಕ್ಕಳು ಓದುವುದು ನಾವು ಯಾರೂ ತಡೆಯೋಲ್ಲ ಎಂದವರಿಗೆ ಖುಷಿಯಿತ್ತು. ಕೇಳಿದ್ದೆ ಮಾವ, ಅವರು ನಿಮ್ಮನ್ನು ಕೇಳು, ಒಪ್ಪಿಗೆ ಕೊಟ್ಟರೆ ಹೋಗು ಅಂದರು ಎಂದಳು ಅಭಿಯ ನೋಡಿ. ಹೇ ಶ್ರೀನಿಕಾ, ಈಗ ಎಂಥ ಓದು ನಿಂಗೆ? ಮನೆಯಲ್ಲಿ ಬಿದ್ದಿರೋಕ್ಕೆ ಕಷ್ಟನಾ ನಿಂಗೆ? ನೀನೀಗ ಓದಿ ಯಾರನ್ನು ಸಾಕಬೇಕು ಎಂದರು ಸುಮಿತ್ರಾ ಮೊಮ್ಮಗಳ ಸ್ಥಾನದಲ್ಲಿದ್ದ ಶ್ರೀ ಎಂದರೆ ತಾತ್ಸಾರ ಅವರಿಗೆ. ಅಮ್ಮ, ಓದುವುದು ಬರೀ ದುಡಿಯೋಕ್ಕೆ ಅಂತಲ್ಲ, ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕ್ಕೆ. ನಿಂಗದೆಲ್ಲ ಗೊತ್ತಾಗೋಲ್ಲ, ಸುಮ್ಮನೆ ಇರು. ಅವಳ ಗಂಡನೇ ಓದಿಸೋಕ್ಕೆ ತಯಾರಾಗಿರುವಾಗ ನಿಂದೇನು? ಅಷ್ಟಕ್ಕೂ ಅವಳು ಮನೇಲಿದ್ದು ಏನು ಮಾಡಬೇಕು ಎಂದವರು ಅಭಿಯಡೆ ನೋಡಿ. ಅಭಿ, ಶ್ರೀದು ಏನೇನು ಅಂತ ವಿಚಾರಿಸಿ ಅವಳ ಕಡೆ ಗಮನ ಕೊಡು ಎಂದರು. ಸರಿ ಡ್ಯಾಡ್ ಎಂದವನ ಮುಖದಲ್ಲಿ ಕಿರುನಗೆ ಮೂಡಿತು. ಯಾಕೆಂದು ಅವನಿಗಷ್ಟೇ ಗೊತ್ತು. ಥ್ಯಾಂಕ್ಸ್ ಮಾವ, ನೀವು ಒಪ್ಪಲ್ಲ ಅಂತ ಭಯ ಆಗ್ತಿತ್ತು, ಈಗ ಖುಷಿಯಾಯಿತು. ನೀವು ತುಂಬ ಒಳ್ಳೆಯವರು ಎಂದಳು ಖುಷಿಯಾಗಿ. ಯಾಕೆ ಹಾಗೆ ಯೋಚನೆ ಮಾಡ್ತೀಯಾ? ನಮ್ಮನೇಲಿ ಗಂಡು ಮಕ್ಕಳಿಗಿರೋ ಸ್ವಾತಂತ್ರ್ಯ ಸೊಸೆಯರಿಗೂ ಇದೆ. ನೀನು ಆರಾಮವಾಗಿ ಓದು ಎಂದರು ಅರ್ಪಿತಾ. ಅಣ್ಣ, ನಾಳೆ ಸನ್ನಿಧಿನ ನೋಡೋಕ್ಕೆ ಗಂಡಿನ ಮನೆಯವರು ಬರ್ತಾರೆ ಎಂದರು ನರಸಿಂಹ. ಯಾರು ಸನ್ನಿಧಿ ಮದುವೆ ಬಗ್ಗೆ ಮಾತನಾಡದೇ ಇದ್ದದ್ದು ನೋಡಿ ತಾವೇ ಮಾತಾಡಿದ್ದರು. ನೆನಪಿದೆ ನರಸಿಂಹ, ಆಕಾಶ್, ಅಭಿ, ಈಶಾ ನಾಳೆ ಎಲ್ಲರೂ ಮನೆಯಲ್ಲಿದ್ದು ಎಲ್ಲ ಸಿದ್ಧತೆ ಮಾಡಿ, ಯಾವುದಕ್ಕೂ ಕೊರತೆ ಇರಬಾರ್ದು. ಹಾಗೆ ಭಾನುಮನೆಗೂ ವಿಷಯ ತಿಳಿಸಿ. ನರಸಿಂಹನ ಮಗಳದು ಮದುವೆ ಮಾತುಕತೆ ಅಂತ ಯಾವುದಕ್ಕೂ ಕೊರತೆ ಆಗಬಾರ್ದು ಎಂದರು ರಮೇಶ್ ತಮ್ಮ ಕರ್ತವ್ಯ ಎಂಬಂತೆ. ನನಗೆ ಆಫೀಸ್ನಲ್ಲಿ ವರ್ಕ್ ಇದೆ ದೊಡ್ಡಪ್ಪ, ಹಾಗೆ ಶ್ರೀನ ಕಾಲೇಜ್ಗೆ ಕರ್ಕೊಂಡು ಹೋಗಬೇಕು. ಅವರ ಮಗ ಸಾತ್ವಿಕ್ ಇರ್ತಾನೆ, ಅವನೇ ಎಲ್ಲ ನೋಡ್ಕೊಳ್ತಾನೆ. ನೀವು ವರಿ ಆಗಬೇಡಿ, ಮಾತುಕತೆ ಮುಗಿಸಿ ನಾನು ಶ್ರೀ ಇರೋಲ್ಲ ಎಂದವನು ಯಾರ ಕಡೆಗೂ ನೋಡದೆ ರೂಮಿಗೆ ಹೋದನು. ಅಪ್ಪ, ಅಭಿ ಹೇಳುವುದು ಸರಿ ಇದೆ, ಮಾತುಕತೆಗೆ ನಾವೆಲ್ಲ ಯಾಕೆ? ಮುಖ್ಯವಾಗಿರೋರು ಇದ್ದರೆ ಸಾಕು, ಮದುವೆಗೆ ಬೇಕಾದರೆ ನಾವೆಲ್ಲ ಇರ್ತೀವಿ ಎಂದನು ಆಕಾಶ್. ಅವನಿಗೂ ಸಾತ್ವಿಕ್ ಆಡಿದ ಮಾತುಗಳು ನೆನಪಿದ್ದವು. ಸರಿ ಸರಿ, ಮಧ್ಯಾಹ್ನದ ಸಮಯಕ್ಕಾದರೂ ಬರೋಕ್ಕೆ ಪ್ರಯತ್ನ ಮಾಡು ಎಂದ ರಮೇಶಿಗೂ ತಿಳಿದಿತ್ತು ಮಕ್ಕಳ ಮನಸ್ಸು. ನೋಡ್ತೀನಿ ಎಂದವನು. ಅಂಜನ ಬಾ, ಮಲಗು ಎಂದು ಹೆಂಡತಿಗೆ ಹೇಳಿ ರೂಮಿಗೆ ನಡೆದ. ಅಭಿ ಆಕಾಶ್ ವರ್ತನೆ ಯಾಕೆಂದು ತಿಳಿಯದೆ ನರಸಿಂಹ ಮೀನ ಸನ್ನಿಧಿಗೆ ನೋವಾದರೆ
ಅದಕ್ಕೆ ಕಾರಣ ತಿಳಿದ ಸಾತ್ವಿಕ್ನ ಕಣ್ಣಂಚು ಒದ್ದೆಯಾಗಿತ್ತು. ಅಣ್ಣಂದಿರ ನಿರ್ಲಕ್ಷ್ಯ ನೋಡಿ. ಸಂಜೆ ಸಮಯಕ್ಕೆ ವೇದಾನ ನೋಡಲು ಮನೆಗೆ ಬಂದಿದ್ದನು ಕರಣ್. ಅವನ ಮೇಲೆ ಅಶ್ವಿನಿಯವರಿಗೆ ಅಸಮಾಧಾನ ಇದ್ದರೂ ಗಂಡನ ಎದುರಿಗೆ ಏನೂ ಮಾತನಾಡದಿದ್ದರು. ಮಾವನ ಯೋಗಕ್ಷೇಮ ವಿಚಾರಿಸಿ ವೇದಾನ ಹುಡುಕಿ ಬಂದ ಕರಣ್. ವೇದ, ಈಗ ಹೇಗಿದ್ಯಾ? ಹುಷಾರಿದ್ಯಾ? ಇವತ್ತಿದ್ದು ನಾಳೆ ಮನೆಗೆ ಹೊರಡೋಣ, ಇಲ್ಲಿಂದ ಆಫೀಸ್ಗೆ ದೂರ ಇದೆ ಎಂದ ಕರಣ್ ವೇದಾಳ ರೂಮಿಗೆ ಬಂದು. ನಾನು ಹೇಗಾದರೂ ಇರ್ತೀನಿ, ಅದನ್ನು ತಕ್ಕೊಂಡು ನೀವೇನು ಮಾಡ್ತೀರಾ? ನಿಮ್ಮ ಆಫೀಸ್ಗೆ ದೂರ ಆದರೆ ಇಲ್ಲಿಗೆ ಬರಲೇಬೇಡಿ, ಅಲ್ಲೇ ಇರಿ ಎಂದ. ವೇದಳಿಗೂ ಸಾಕಾಗಿತ್ತು. ವೇದ, ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಸುಮ್ಮನೆ ಮನೆಗೆ ನಡಿ ಎಂದ ಅಪ್ಪರೆ ಮಾಡಿದಂತೆ. ನಾನು ಯಾವ ಮನೆಗೂ ಬರೋಲ್ಲ. ನನ್ನ ಮಗು ಬೇಡ ಅಂತ ಸಾಯಿಸಿದವರು ನನ್ನ ಸಾಯಿಸಲ್ಲ ಅಂತ ಹೇಗೆ ನಂಬಲಿ? ಹೇಗೆ ಬರಲಿ ಎಂದಳು ರೋಷದಿಂದ. ಪದೇ ಪದೇ ಸಾಯಿಸಿದೆ ಅನ್ಬೇಡ ವೇದ, ಅದು ನನಗೂ ಮಗುನೇ ಎಂದವನಿಗೂ ಮಗು ಮೇಲೆ ದ್ವೇಷವೇನೂ ಇರಲಿಲ್ಲ. ಓ ಪರವಾಗಿಲ್ಲ, ಅದಾದರೂ ಒಪ್ಕೊಂಡ್ರಲ್ಲ, ಮಗುನೇ ನಂದಲ್ಲ ಅನ್ನಿಲ್ಲ ನನ್ನ ಪುಣ್ಯಕ್ಕೆ ಎಂದಳು ವ್ಯಂಗ್ಯವಾಗಿ. ಮಾತು ಅತಿಯಾಗ್ತಿದೆ ವೇದ, ಸುಮ್ಮನೆ ಇದ್ದೀನಿ ಅಂತ ಜಾಸ್ತಿ ಆಡ್ತಿದ್ಯಾ, ತೆಪ್ಪಗೆ ಮನೆಗೆ ಬಾ ಎಂದವನಿಗೆ ಅವಳ ಮಾತು ಕೇಳುವ ತಾಳ್ಮೆ ಇಲ್ಲ. ಬರೋಲ್ಲ, ನೀವು ಏನು ಅಂದರೂ ನಾವು ಬರೋಲ್ಲ. ಆ ಮನೇಲಿ ಒಂಟಿ ಪಿಶಾಚಿ ಥರ ಬದುಕೋಕ್ಕೆ ನನಗೆ ಆಗೋಲ್ಲ. ನಾನು ಡ್ಯಾಡಿ ಹತ್ರ ಮಾತಾಡಿ ನಿಮ್ಮಿಂದ ಬಿಡುಗಡೆ ಪಡಿತೀನಿ, ನನಗೆ ನೀವು ಬೇಡ ಎಂದವಳಿಗೆ ಮಗು ದೂರವಾಗಲು ಕರಣ್ಣೇ ಕಾರಣ ಎಂದು ಅಚ್ಚಾಗಿದೆ. ಹುಚ್ಚು ಹಿಡ್ದಿದ್ಯಾ ನಿಂಗೆ? ತೆಗೆದು 2 ಬಿಟ್ಟರೆ ಹಲ್ಲು ಉದುರಬೇಕು. ಮುಚ್ಕೊಂಡು ಮನೆಗೆ ನಡಿ, ನೀನು ಬರೋಲ್ಲ ಅಂದರೆ ಬಿಡೋರು ಯಾರು ಎಂದ ಕರಣ್ ಕೋಪದಿಂದ. ಕರಣ್ ಎಂದು ಬಂದ ಕಂಚಿನ ಕಂಠಕ್ಕೆ ಬೆಚ್ಚಿ ಇಬ್ಬರು ತಿರುಗಿದರು.